ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು. ಹಾಂ ಸರ್, ನಮಸ್ತೆ ಸರ್. ಸರ್ ಹಾಂ ಸರ್, ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಸರ್. 12 ಗಂಟೆಗೆ ಸರ್? ಓಕೆ ಸರ್, ಬರ್ತೀವಿ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ, ಹೇಳೋ. ಬೆಳಗ್ಗೆ ಒಂದು ಗುಡ್ ನ್ಯೂಸು ಕೇಳಿದ್ರೆ ಕೆಳಗಿಂದ ಖುಷಿ ಆಗೋಯ್ತು. ಯಾಕೋ ರಾತ್ರಿ ದಿನ ಇಳ್ದಿಲ್ವಾ? ರಾತ್ರಿ ಹುಚ್ಚೋ ಇದ್ದಾಗ ಇಳ್ದೋಯ್ತು. ಯು ಸಿ ಪ್ರಶ್ನೆ ಅಂತ ಒಂದು ಕಂಪ್ನಿ ಹೇಳಿದ್ನಲ್ಲ, ಅವ್ರ ಕತೆ ಹೇಳಕ್ ಬಾ ಅಂದವ್ರು. ವಾ, ರಿಯಲಿ? ನಿಜಾನಾ? ನನ್ನ ಬಂಧನ ಮೇಲಾಣಿಗೂ ನಿಜ. ಕತೆ ಹೇಳು, ಪಕ್ಕ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ ಮಗ, ಥ್ಯಾಂಕ್ ಯು ಮಗ. ಪ್ರಯತ್ನ ನಾವು ಮಾಡೋಣ, ಏನಾದರೂ ಒಂದು ಹಾಗೆ ಆಗುತ್ತೆ. ಆಯ್ತು ಮಗ, ಥ್ಯಾಂಕ್ಸ್ ಕಣೋ. ಎಲ್ಲ ಓಕೆ ಆದ್ಮೇಲೆ ಕರ್ಕೊಬರೋಣ. ಸುಮ್ಮನೆ ನಮಸ್ತೆ ಸರ್. ನಮಸ್ತೆ ಸರ್. ಕೂತ್ಕೊಳ್ಳಿ. ಹಾಂ, ಓಕೆ ಸರ್. ಹಾ ಸರಿ, ಏನ್ ತಗೊಳ್ತೀರಾ? ಕಾಫಿನಾ, ಟೀನಾ? ಟೀ. ಕಾಫಿ, ಟೀ. ನಂಗೆ ಕಾಫಿನೇ ಇಷ್ಟ ರೀ. ಮಧು ಸರ್. ಓ, ಕಾಫಿ ತಂದ್ಬಿಡಮ್ಮ. ಹಾಂ ಸರ್, ಓಕೆ ಸರ್. ಕತೆ ಹೇಳಕ್ ಬರ್ತೀನಿ ಅಂತ ಹೇಳಿದ್ರಲ್ವಾ? ಸರ್. ಹೇಳಿ. ಚರಣ್ ಅಂತ, ಇಲ್ಲೇ ಕಾಮಾಕ್ಷಿ ಪಾಳ್ಯ ಸರ್. ಓ, ಕಾಮಾಕ್ಷಿ ಪಾಳ್ಯನಾ? ಸರ್, ನನ್ನ ಹತ್ರ ಒಂದು ಒಳ್ಳೆ ಕತೆ ಐತೆ, ಕೇಳಿದ್ರೆ ಪಕ್ಕ ಪ್ರೊಡ್ಯೂಸ್ ಮಾಡ್ತೀರಾ? ಓ, ಪಕ್ಕ ಪ್ರೊಡ್ಯೂಸ್ ಮಾಡ್ತೀನಾ? ನೋಡಪ್ಪ, ನಮ್ಮದು ಕಾಫಿ ತರಕ್ ಹೋಗಿದ್ದಾನೆ. ಒಂದು 10 ನಿಮಿಷ ಆಗುತ್ತೆ. ಸರ್. ಅವನ್ ಬರೋದ್ರೊಳಗೆ ಕತೆ ಹೇಳಿ ಮುಗಿಸ್ಬೇಕು. ಇಷ್ಟ ಆದ್ರೆ ಪ್ರೊಡ್ಯೂಸ್ ಮಾಡ್ತೀನಿ, ಇಷ್ಟ ಆಗ್ಲಿಲ್ವಾ ನೀನು ಇನ್ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೊಂಬಾರ್ದು. ಶುರು ಮಾಡು. ಸರ್, ಸ್ಟೋರಿ ಸ್ಟಾರ್ಟು. ಇದ್ರಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ ಸರ್. 4 ಜನ? ಸರ್, ಅದ್ರಲ್ಲಿ ಒಬ್ಬಂಗೆ 6 ತಿಂಗಳಿಂದ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ಓಹೋ. ಅವತ್ತಿಂದ ಎಣ್ಣೆ ಇಲ್ಲದೆ ಒಂದೇ ಒಂದು ದಿನನೂ ಮಲಗಿಲ್ಲ ಸರ್. ಕುಡುಕ್ ನನ್ನ ಮಗ, ಅವನೇ ಹರ್ಷ ಅಲಿಯಾಸ್ ಮಿಂಟಿ. ಇನ್ನೊಬ್ಬ ಮ್ಯಾಟ್ರುಂಟು ಮೀಟ್ರಿಲ್ಲ, ತಾಳ್ಮೆ ಅನ್ನೋದು ಇವನು ಹಿಸ್ಟ್ರಿಲೇ ಇಲ್ಲ. ಡೈಲಿ ಕನ್ಸು ಕಾಣೋದು, ಇಲ್ಲ ಅವ್ರ ಅಮ್ಮನ ಹತ್ರ ಒದೆ ತಿನ್ನೋದು. ಅವನೇ ಮಂಜುನಾಥ್ ಅಲಿಯಾಸ್ ಬುಡ್ಡ. ಇನ್ನೊಬ್ಬ 24x7 ನೀಟಲ್ಲೇ ಇರ್ತಾನೆ, ಸ್ವಲ್ಪ ಕಾಮಿ. ಜೊತೆಯಲ್ಲಿರೋರೆಲ್ಲ ಇವನ್ ಪ್ಯಾಂಟ್ ನೋಡಿನೇ ಬಾಂಗ್ಡಾ ಮೀನು ಅಂತ ಹೆಸರಿಟ್ಬಿಟ್ಟವ್ರೆ. ಅವನೇ ನಿರಂಜನ್ ಅಲಿಯಾಸ್ ಬಾಂಗ್ಡಾ. ಸರ್, ಇನ್ನೊಬ್ಬ ಈ ಮೂವಿಯ ಕಥಾನಾಯಕ, ಹೀರೋ ಅಮರ ಪ್ರೇಮಿ. ಓಹೋ. ಸ್ವಲ್ಪ ಕೋಪ ಜಾಸ್ತಿ, ಇವನಿಗೆ ಸೆಲ್ಫೂ ಇಲ್ಲ, ಕಂಟ್ರೋಲ್ ಅನ್ನೋದು ಇಲ್ವೇ ಇಲ್ಲ. ಹಲೋ ಮಚ್ಚ, ಅರ್ಜೆಂಟು 100 ರೂಪಾಯಿ ಇದ್ರೆ ಫೋನ್ ಪೇ ಮಾಡೋ. ಇವಾಗ ಮಿಕ್ಕಲ್ ಫೋನ್ ಇಡು, ಇಲ್ಲಾಂದ್ರೆ BJ ಸಾಯಿಸ್ಬಿಡ್ತೀನಿ. ಸರ್, ಇವ್ರನ್ನೆಲ್ಲ ಒಂದು ಸಾಂಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಸರ್. ಏನು ಸಾಂಗಾ? ಯಾವ ಸಾಂಗು? ಉದಾರ. ಜೀವನ್ ಜಾನ್
ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ. ಮಂಗನ್ ಕೈಯಲ್ಲಿ ತಂದು ಮಾಣಿಕ್ಯ ಕೊಟ್ಟಂಗೆ, ಮಾಡೋದೆಲ್ಲ ನಾವು ನಮ್ ಇಷ್ಟ ಬಂದಂಗೆ, ಕೇಳಿದ್ರೆ ಬೈತೀವಿ ಬಾಯಿಗೆ ಬಂದಂಗೆ. ನೋಡಿ ಸರ್ ನಕ್ಕನ್ ನಾವಿರೋದು ಹೀಗೆ, ಯಾರೇ ಬಂದ್ರು ಹೀಗೆ ಆರಿಸ್ತೀವಿ ಕಾಗೆ. ಸುಮ್ನೆ ಕೆಣಕೊಂಡು ನಮ್ ತಂಟೆಗ್ ಬಂದ್ರೆ ಹಿಂದೆ ಮುಂದೆ ನೋಡ್ದೆ ಕೊಡ್ತೀವಿ ತೊಂದ್ರೆ. ಸುಮ್ನೆ ಇರೋದಿಲ್ಲ ಮಾಡ್ತೀವಿ ಕ್ವಾಟ್ಲೆ, 90 ಸಾಲೋದಿಲ್ಲ ಬೇಕು ಫುಲ್ ಬಾಟ್ಲೆ. ಬೇರೆಯವ್ರ ಕಣ್ಣಿಗೆ ನಾವು ಹೇಗಾದ್ರೂ ಕಾಣ್ಲಿ, ಸ್ಪೆಷಲ್ ಕ್ಲಾಸ್ ನಮ್ಗೆ ಡೈಲಿ ಬಾರಲ್ಲಿ. ಬರೀ ಇದೇ ಆಯ್ತು ನಿಮ್ದು. ಬೆಳ್ಗೋದ್ರೆ ಕಾಲೇಜು, ಈವ್ನಿಂಗ್ ಅಲ್ಲಿ ಗ್ಯಾರೇಜು, ಅಡ್ಡ ಹಾಕೊಂಡಿರ್ತೀವಿ ವಾಯ್ಸ್ ಫುಲ್ ಸ್ಯಾವೇಜ್. ನಾವ್ ಸ್ವಲ್ಪ ರಾಂಗು ಕೊಡ್ತೀವಿ ಟಾಂಗು, ಕೇಳಿಸ್ಕೊಳ್ಳೋಲೆ ನಮ್ಮ ಈ ಸಾಂಗ್. ಕೇಳು ಮಾಮ್ ನಾವ್ ಮಾಡಿದ್ದೆ ಸರ್ಕಾರ, ಬಿಟ್ಟು ಬಿಲ್ಡಪ್ ಹಾಕೊಂಡ್ ಕೊಡ್ತೀವಿ ಪ್ರಚಾರ. ಮಾಡೋಕೇನು ಕೆಲ್ಸಾನೇ ಇಲ್ದಿದ್ರು ಜನ ನಮ್ಮ ನೋಡಿ ಹೇಳ್ತಾರೆ ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ, ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆಗುತ್ತಾ ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ, ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ. ನಾವಿದ್ದ ಜಾಗದಲ್ಲಿ ಕಿರಿಕು ಮಾಮೂಲಿ, ಕೇಳಂಗೆ ಇಲ್ಲ ನಮ್ ವಾಯ್ಸ್ ಹಾವಳಿ. ಸೀರಿಯಸ್ ಆಗಿದ್ದಾಗ ಎಲ್ಲರೂ ಗುಂಪಲ್ಲಿ, ತಂದಿಟ್ಟು ತಮಾಷೆ ನೋಡ್ತೀವಿ ಗ್ಯಾಪ್ ಅಲ್ಲಿ. ಯಾರಾದ್ರೂ ಹೆಂಗಾದ್ರೂ ಹಾಳಾಗಿ ಹೋಗಲಿ, ಮುಚ್ಕೊಂಡು ಹೋಗ್ತೀವಿ ಲೈಫ್ ಅನ್ನೋ ಗೇಮ್ ಅಲ್ಲಿ. ಏಜ್ ಅನ್ನೋ ಬೈಕಲ್ಲಿ, ಲವ್ ಅನ್ನೋ ಗೇಮ್ ಅಲ್ಲಿ, ಟೆನ್ಷನ್ ಇಲ್ದಿರೋ ನಮ್ಮ ಈ ಲೈಫ್ ಅಲ್ಲಿ. ಓಡಾಡ್ಕೊಂಡಿರ್ತೀವಿ ತೂತಾದ ದೋಣಿಲಿ, ಯಾರಾದ್ರೂ ಉರ್ಕೊಂಡು ಹೆಂಗಾದ್ರೂ ಸಾಯಲಿ. ನಮ್ದೇ ಸಾಮ್ರಾಜ್ಯ ನಾವೇ ಕಿಂಗಿಲಿ. ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ, ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆಗುತ್ತಾ ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ, ಉದ್ಧಾರ ಉದ್ಧಾರ. ಇಂತ ನನ್ ಮಕ್ಳಿದ್ರೆ ಉದ್ಧಾರ ಆದಂಗೆ. ಮಗ ಇನ್ನೊಂದು ವಾರ ಕಾಲೇಜ್ ಸ್ಟಾರ್ಟು. ಲವ್ ಇನ್ನೂ 1 ವಾರ ಐತೆ, ಇವತ್ತೊಂದಿನ ಪೋಟ್ಕೊಂಬಿಡೋಣ ಲವ್. ಸರ್ ಸಾಂಗ್ ಚೆನ್ನಾಗಿದೆ ಅಲ್ವಾ ಸರ್? ಸರ್ ಇನ್ನೊಂದು ವಾರದಲ್ಲಿ ಕಾಲೇಜ್ ಸ್ಟಾರ್ಟು. ಸೂರ್ಯನ್ ಲವರ್ ಐಶಾ ಬೇರೆ ನಾಳೆನೆ ಮೀಟ್ ಆಗೋಣ ಅಂತ ಕರೆದ್ಬಿಟ್ಟವಳೆ. ನಾಳೆ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ಫುಲ್ಲು ವ್ಯೂಸ್ ಆಗುತ್ತೆ, ಕೆಲಸ ಇಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಲಿಟ್ಲ್ ಫ್ರಮ್ ವೈಬ್ರೇಷನ್. ಯಾ ನನ್ನ ಮಗಂಗೆ ಅರ್ಥ ಆಗುತ್ತಪ್ಪ ಇದು. ಎಷ್ಟೊತ್ತಿನ ಹೇಳೋದು ವಿಸಿಲ್ ಹೊಡಿಬೇಡ ಅಂತ. ಹೂಕೊಂಡ್ ಬಿಡಪ್ಪ, ಮೇಲ್ ಬಂದ್ರೆ ನಿಮ್ಮ ಅವ್ವ ಸುಮ್ಮನೆ ಬಿಟ್ಬಿಟ್ಟಾಳೆ ನನ್ನ. ಕುಡ್ಕ ಎಲ್ಲೋದ ಅವನ ಸರದ ಬರ ಕುತ್ಕೊಂಡು ಎಣ್ಣೆ ಹೊಡಿತಾವನೆ. ಅದ್ ಬಿಡು, ಬರೋವರ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂತಲ್ಲ, ಹೆಂಗ್ ಮೀಟ್ ಅದೀನಿ ಡೌನಾ? ಅಷ್ಟೇ ತಾನೇ. ನೋಡ ನಂದಿನಿ ಮಿಲ್ಕ್ ತರಕ್ಕೆ ನೀನ್ ಡೌ ಬದ್ಲು ಅವ್ರ ಅಪ್ಪ ಬಂದ್ರೆ ಏನ್ಲಾ ಮಾಡಿ ಬೆಳಿಗ್ಗೆನೆ ಅಡ್ಬಾಯ್ ಹಾಕ್ಬಿಡ ಹೋಗ. ಹೂ ಕಂಡ್ಬಿಡಪ್ಪ, ನಿನಗೆ ಹೆಲ್ಪ್ ಮಾಡಕ್ ಬಂದಲ್ಲ ನಂದು ಅಡ್ಬಾಯೆ. ಮಚ ಐಶಾ ಬಂದ್ಲು. ಈ ಊರವ್ರಿಗೆಲ್ಲ ಕೇಳೋ ತರ ಕಿರ್ಸ್ತಿರೋ ಗಂಡು. ಹೂ ಕಂಡ್ಬಿಡಪ್ಪ, ನಿನಗೆ ಹೆಲ್ಪ್ ಮಾಡಕ್ ಬಂದಲ್ಲ ನಾನ್ ಗಂಡುನೇ ನಮ್ಮ ಮಕ್ಳು ಎಲ್ಲ ತಗ್ಲೋಕೋಕೆ ನೋಡ್ತಾರೆ. ಅಂಕಲ್ 1/4 ಲೀಟ್ರ್ ಹಾಲು ಹಾಕಿ ಕೊತ್ತಂಬರಿ ಸೊಪ್ಪು ಕೊಡಿ. ಅಯ್ಯೋ ಕಾಸು ತರದೆ ಮರ್ತೋದ್ನಲ್ಲ, 1 ನಿಮಿಷ ಬರ್ತೀನಿ. ಐಶಾ, ಸೂರ್ಯ ನಡಿ ನಡಿ ನಡ್ಕೊಂಡು ಹೋಗ್ತಾ ಮಾತಾಡೋಣ. ಮೊದಲೇ ವಾಂಟಿ ಸರಿ ಇಲ್ಲ, ಹಾಕ್ಕೊಟ್ರೆ ಇನ್ನೊಂದ್ರನ್ನ ಗುಮ್ತಾರೆ. ಸರಿ, ಇವಾಗ ಬೇಡ, ನಾನು ಸಂಜೆ ಸಿಗ್ತೀನಿ. ಸಂಜೆ ಟೈಮ್ 4 ಗಂಟೆಗೆ ನಾವು ಫಸ್ಟ್ ಮೀಟ್ ಮಾಡ್ತಿದ್ವಲ್ಲ ಅಲ್ಲೇ. ಸೂರ್ಯ ಅಪ್ಪ ಕಾಲೇಜ್ಗೆ ಹೋಗು ಅಂದ್ರು. ಸರಿ ಬಾಯ್. ಎಸ್. 24 ಕ್ಯಾರೆಟ್ ಗೋಲ್ಡ್ಗಿನ್ನ ಉಮಾ ಗೋಲ್ಡೇ ಬೆಸ್ಟು, ಹುಡುಗಿರ್ಗಿನ್ನ ಆಂಟಿರೇ ಬೆಸ್ಟು ಅಲ್ವಾ? ಎದ್ ನಡಿ ಸಡೆ. ಸಡೇನೆ ಬಿಡಪ್ಪ. ರಾತ್ರಿ ಆಫ್ ಮಿಕ್ಕಿತ್ತಲ್ಲ, ಏಯ್ ಏಯ್
ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಲವ್ ಎಲ್ಲ ಯಾಕೆ? ಫಸ್ಟ್ ನೈಟ್ ಓಕೆ, ಬೇಡ 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 ಬೇಡ. ಪ್ರೀತಿ ಪವಿತ್ರ, ನನ್ನೆಷ್ಟೋ ವಿಚಿತ್ರ. ಅವಳು ನೆನ್ಪಾದಾಗಲ್ಲ ಈ ಎಣ್ಣೆ, ಲವ್ವಲ್ಲಿ ಬಿದ್ಮೇಲೆ ಮಣ್ಣೆ. ಬದುಕಿದ್ರೆ ಬಿರಿಯಾನಿ, ಹೋಗ್ಬಿಟ್ರೆ ಸಾಮ್ರಾಣಿ. ನಂದು ತುಂಬಾನೇ ನೊಂದ ಜೀವ, ಇನ್ನೇನೀಗೋ ಆಗೋ ಫೋನ್ ಮಾಡ್ತಾನೆ ನಮ್ಮ ಮಾವ. ಹೇಳೋ ಕಾಮುಕ, ಎಲ್ಲಿದೆಯಾ ಕೊಡ್ಕ? ಜಸ್ಟ್ ಇವಾಗ ತಾನೇ ಹನಿಮೂನ್ ಮುಗಿಸ್ಕೊಂಡು ಬರ್ತಿದ್ದೆ. ನಮ್ಮ ಫ್ಲೈಟಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. 200 ರೂಪೀಸ್ ಫೋನ್ ಪೇ ಮಾಡೋ. ಏ ಕುಡ್ಬೇ ವರ್ಷಿ, ಒಳ್ಳೆ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ ಕಣೋ. ಅಡ್ನಾಡಿ ಥರ ಬೆಳಗ್ಗೆನೆ ಕುಡ್ದಿದ್ಯಲ್ಲೋ. ಇವಾಗ 200 ಆಗ್ತೀಯೋ ಇಲ್ವೋ? ಇನ್ಸ್ಟಾದಲ್ಲಿ ಒಂದು ಬ್ಯೂಟಿನ ರೆಡಿ ಮಾಡಿದ್ದೀನಿ ಕುಡ್ಕ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ಓ ಸ್ತ್ರೀ ದೋಷ ಬ್ಯಾಡ ಬಾಂದ. ಹೀಗೆ ದೇಶಿ ವಿಡಿಯೋ ನೋಡ್ಕೊಂಡು ಮಸ್ತಾಗಿದೀಯಾ. ಈ ಲವ್ ಪವು ಅನ್ಕೊಂಡು ನೆಮ್ಮದಿಯಾಗಿರೋ ಲೈಫಲ್ಲಿ ನೋವು ತಗೊಂಬೇಡ ಲೇ. ಕುಡ್ದ್ಬಿಟ್ಟು ತಲೆಗೆ ಇಕ್ಬೇಡ, ಇಕ್ಕೋ ಫೋನ್ನ. ಲೇ 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 ಒಂದು ನಿಮಿಷ. ಏನೋ ನೋಡಿ ಶಿಶಾ, ಒಂದು ಆ್ಯಪ್ನ ಇಟ್ಕೋ, ಹಗ್ಗ ಕಟ್ಬಿಟ್ಟು ಎಳಿ. ಕಟ್ ಮಾಡ್ಬಿಟ್ಟ ಲವ್ ಫರ್. ನಾವು ಮೊದಲೇ ಹೇಳ್ತೀವಿ ಅದು ವಾಲ್ಸು ಕಕ್ಕ ತಿನ್ಬೇಡ ತಿನ್ಬೇಡ ಅಂತ. ಅದನ್ನೇ ತಿಂತೀವಿ ಅಂದರೆ ಏನು ಮಾಡೋ ನಿಂತವ್ರಿಗಲ್ಲ. ಪಾಪ ನಾನು ನಿವೇದನ್ ಮನೆಗೆ ಹೋಗಿ ಬರ್ತೀನಿ. ನಿವೇದನ್ ಮನೆಗೆ ಇಷ್ಟೊಂದು ನೀಟಾಗಿ ರೆಡಿಯಾಗಿ ಹೋಗ್ತಿದ್ಯಲ್ಲಮ್ಮ, ಅಲ್ಲೇನಮ್ಮ ನಿಂಗೆ ಕೆಲಸ? ಅಪ್ಪ ಅವಳ ತಂಗಿ ಬರ್ಡೇ ಇವತ್ತು ಬನ್ನಿ ಅಂತ ನಿಮಗೂ ಇನ್ವೈಟ್ ಮಾಡಿದಾರೆ ತಾನೆ, ಇಷ್ಟು ಬೇಗ ಮರ್ತ್ಬಿಟ್ರಾ? ಹೋ ಹೌದಲ್ವಾ, ಸರಿ ಹುಷಾರಾಗಿ ಹೋಗ್ಬಿಟ್ಟು ಬಾಮ್ಮ. ಐಶಾ, ಮೊಬೈಲ್ ತಗೊಂಡೋಗು. ಸಾರಿ ಸೂರ್ಯ, ಪ್ಲೀಸ್ ಮಾತಾಡು. ಯಾವಾಗಲೂ ಕೋಪ ಮೂಗಿನ ತುದಿ ಮೇಲೆ ಇರುತ್ತಲ್ವಾ ನಿಂಗೆ? ಸೂರ್ಯ ತೆಗೆದು ಗುದ್ಬಿಡ್ತೀನಿ. ಅವತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂದಲ್ಲೇ ಮತ್ತೆ ಹೆಂಗೆ ಫೋನ್ ಮಾಡಿದೆ ನೀನು? ಏನು ಫುಲ್ಲು ಟೈಮ್ ಪಾಸಾ? ನೀ ಎತ್ತಾಗ ಲವ್ ಮಾಡಿದ್ರೆಲ್ಲ ಹೆಂಗೆ ಅಲ್ವಾ? ನಿಮಗೆಲ್ಲ ಹೆಂಗೆ ಗೊತ್ತಾ, ದಿನ ಕಲರ್ ಬಟ್ಟೆ ಹಾಕೊಂಡು ಹೋಟ್ಲು ಕೆಫೆ ಅಂತ ಸ್ಟೋರಿ ಹಾಕೊಂಡು ಇನ್ಸ್ಟಾದಲ್ಲಿ 10K ಫಾಲೋವರ್ಸ್ ಇದ್ರೆ ಸಾಕು, ಇಮ್ಮಿಡಿಯೇಟಾಗಿ ಮನೆ ಕರ್ಕೊಂಡು ಇವನೇ ನಿನ್ನ ಹಳೆಯ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀರ. ಅದೇ ನಮ್ಮ ಥರ ಸಿಂಪಲಾಗಿ ಮನೆ ಮಾನ ಮರ್ಯಾದೆ ಸೈಲೆಂಟ್ ಆಗಿದ್ರೆ, ನಿನ್ನ ಹತ್ರ ಸೈಟ್ ಇಲ್ಲ, ನಿನ್ನ ಹತ್ರ ಕಾರ್ ಇಲ್ಲ, ನಿನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ ಅಂದ್ಬಿಟ್ಟು ಕಪ್ಪೆ ಥರ ಜಂಪ್ ಆಗ್ಬಿಡ್ತೀರ. ಇದೆಲ್ಲ ಒಂದು ಲವ್. ಸಾಕು ನಿಲ್ಸು. ಏನು ಸೈಲೆಂಟ್ ಆಗಿದ್ದೀನಿ ಅಂತ ಬೇಜಾನ್ ಮಾತಾಡ್ತಿದ್ಯಾ? ನಾನೊಂದು ಹುಡುಗಿ, ನೀನು ನಿಮ್ಮ ಮನೇಲಿ ಹೇಳ್ದಷ್ಟು ಈಸಿಯಾಗಿ ನನ್ಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ನನ್ನ ಪ್ರಾಬ್ಲಮ್ನು ಅರ್ಥ ಮಾಡ್ಕೋ. ನಿನಗೇನೆ ಎಂಥ ಪ್ರಾಬ್ಲಮ್ಮು? ನಾನೇನಾದ್ರೂ ಅವತ್ತು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದಿದ್ರೆ ನಿನ್ನ ಗಲ್ಲಿಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು ಮಗನೇ. ಹೌದು ಬಿಡಮ್ಮ, ಅವ್ರು ಗಲ್ಲಿಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡ್ಬಿಡ್ತಿದ್ರು. ನಾನು ಚೆಲುವಿನ ಚಿತ್ತರ ಮಾದೇಶನ್ ಥರ ಐಸಾ ಐಸಾ ಅನ್ಕೊಂಡು ಓಡಾಡ್ಬಿಡ್ತಾ ಇದ್ದೆ. ಸೂರ್ಯ, ನಮ್ಮ ಮನೇಲಿ ಹೇಗೆ ಅಂತ ನಿಂಗೂ ಗೊತ್ತು ತಾನೆ. ಅವತ್ತು ಅವರೆಲ್ಲರೂ ನಿನ್ಗೇನಾದ್ರೂ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಸುಮ್ಮನೆ ಚಿಕ್ಕ ವಿಷಯ ದೊಡ್ಡದಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟರೆ ಇವಾಗ ತಲೆಗೆ ಇಕ್ತಾಳೆ. ಕಾಂಪ್ರಮೈಸ್ ಆಗೋದು ಬೆಟರು. ಸಾರಿ ಐಶಾ, ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಸೂರ್ಯ. ಇವಾಗ ಟೈಮ್ ಆಯಿತು, ಹೋಗೋಣ ಬಾ. ನಮ್ಮ PA ಕ್ಲಾಸಲ್ಲಿ ಒಂದು ಹುಡುಗಿರ್ಲು ಗೊತ್ತಾ, ಏನೋ ಮಚ್ಚ ಹಂಗಾಗವಳೆ. ಅವಳ ಬಾಡಿ ಶೇಪ್ ಹಿಂಗೈತಲ್ಲೋ. ನಿನಗೆ ಚೂಲ್ ಜಾಸ್ತಿ ಕಣೋ. ಈಗಿನ ಯುವ ಜನತೆ ಏನು ಈಟಲ್ಲೈತೆ ಗೊತ್ತಾ? ಅದೆಲ್ಲ ಬಿಡು, 5th ಚೊತ್ತೆಗಳೆಲ್ಲ ಇವಾಗ ಒಳ್ಳೊಳ್ಳೆ ಫಿಗರ್ಗಳಾಗವ್ರೆ ಗೊತ್ತಾ? ಕರೆಕ್ಟಾಗಿ ನೆಟ್ಟಿಗೆ ನಿಂತ್ಕೋ. ನಿನ್ನ ಕಣ್ಣಲ್ಲಿ ಇರೋ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ. ಫಸ್ಟು ಒಂದೊಳ್ಳೆ ಜಾಗಕ್ಕೆ ಹೋಗೋದು ಕಲ್ತ್ಕೋ, ಇಲ್ಲ ಅಂದರೆ ಫ್ಯೂಚರಲ್ಲಿ ಕ್ರಿಕೆಟ್ ಆಡೋಕ್ಕೆ ಬ್ಯಾಟ್ ಇದ್ರು 6-4 ಹೊಡೋಕ್ಕೆ ಆಗಲ್ಲ. ಏನಿಲ್ಲ ಸೂರ್ಯ, ಹೊಡಿತಾ ಜಾಕ್ಪಾಟು. ಏನಿಬ್ರು ಫಸ್ಟ್ ನೈಟ್ ಕೆಲ್ಲೋಗ್ಬೇಕು ಅಂತ ಪ್ಲಾನ್ ಹಾಕಿದ್ರೆ ಹೆಂಗೆ? ಏನಿಲ್ಲ ಕಣೋ ಬುಡ್ಡ, ಸ್ಕ್ರ್ಯಾಪ್ ಆಗಿರೋ ನನ್ನ ಲವ್ನ ನೀಟಾಗಿ ದೆನ್ ತಗ್ಸಿ ರೀಪೇಂಟ್ ಮಾಡಿಸ್ಕೊಂಡು ಮತ್ತೆ ಲವ್ವನ್ನ ಕಾರಲ್ಲಿ ಬಿಂದಾಸ್ ಆಗೋಡೋ ಟೈಮ್ ಬಂತು ಕಣೋ. ಅಬ್ಬಬ್ಬಬ್ಬ ಲ್ಯಾಟ್ರಿ ಹೊಡಿತಲ್ಲ ಜಾಕ್ಪಾಟು. ಮತ್ತೆ ಇನ್ನೇನೇನು ಹೇಳಿದ್ಲು?
ಏನಿಲ್ಲ ಕಣ, ಮತ್ತೆ ಕಾಲೇಜ್ ಸ್ಟಾರ್ಟ್ ಅಲ್ಲ, ಬರ್ತೀನಿ ಅಂತ ಹೇಳಿದ್ಲು. ಎಲ್ಲ ಮರ್ತ್ಬಿಟ್ಟು ಇನ್ಮೇಲೆ ಚೆನ್ನಾಗಿರೋಣ ಅಂತಾನು ಈ ಹೇಳಿದ್ಲು. ಮ್ಯಾಟ್ರ್ ಹಿಂಗೆ ಬಿಡ್ಬಾರ್ದಕ್ಕಲ್ಲ, ಹ್ಮ್. ಸೆಲೆಬ್ರೇಷನ್ ಮಾಡಬೇಕು. celebration. ಹಲೋ, ಹಲೋ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲ ಮೀಟ್ ಆಗಕ್ಕೆ ಈ ವೀಕ್ ಕ್ವಾಟ್ಲ್ ಐತದ್ ಕಂಡ್ರಲ್ಲ, ಇವತ್ತು ಶಾರ್ಪ್ 8 ಗಂಟೆಗೆ ಗೊತ್ತಲ್ಲ. ಸರಿ ಓಕೆ. ಆಯ್ತು. ಈ ಲವ್ ಪ್ಯಾಚಪ್ ಆಗೋದೆ ಅಂತ ಕುಡಿದ್ರೆ ನಾವು ಕುಡಿಯೋ ಎಣ್ಣೆಗೆ ಅವಮಾನ. ಕಾಲೇಜ್ ಸ್ಟಾರ್ಟ್ ಆಗೈತೆ ಅನ್ನೋ ಖುಷಿಗೆ ಕುಡಿತಾ ಇರೋದು. ನೀನು ತಿಕ್ಕಾರ್ಕೊಂಡು ಬ್ಲಾಸ್ಟ್ ಆಗ್ಬೇಡ. ಇವತ್ತು ಶಾರ್ಪ್ 8 ಗಂಟೆ ಗೊತ್ತಲ್ಲ. ಎಲ್ಲ ಬುಡ್ಡ, ನನಗೆ ಟಾಂಗ್ ಕೊಡೋಷ್ಟು ದೊಡ್ಡವನಾಗ್ಬಿಟ್ಟ. ನಿನಗೆ ಎಲ್ಲಿ ಹೆಂಗಿಡ್ಬೇಕು ಅಂತ ನನಗೆ ಗೊತ್ತು ಬಿಡ. ಲೋ 8 ಗಂಟೆಗೆ ಅಂದ್ಬಿಟ್ಟು 7 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ಯಲ್ಲ, ಯಾಕೋ? ಬುಡ್ಡ ಸೂರ್ಯಂಗೆ ಆಫ್ ಇಟ್ಟವನೆ, ಇವನು ಅವನಿಗೆ ಆಫ್ ಇಡಕ್ಕೆ ಈಗ ಅರ್ಜೆಂಟ್ ಮಾಡ್ತವನೆ. ಬುಡ್ಡಂಗೆ ಗೊತ್ತಾರೆ ಅಷ್ಟೇ, ಫುಲ್ಲು ಬ್ಲಾಸ್ಟ್ ಆಗೋಯ್ತಾನೆ ಅಷ್ಟೇ. 1 2 ವರೆ ಇವತ್ತು ಮಸ್ತಾಗಿ 1 ರೌಂಡ್ ಎಣ್ಣೆ ಹಾಕೊಂಡು ಎಲ್ರಿಗೂ 1 ರೌಂಡ್ ಉಳೆನೆ. ಅಲೋ, ಯಾವ್ದು ಕುಡಿತೀಯೋ? 8 ಗಂಟೆಗೆ ಇನ್ಯಾವ್ದು ಹಾಕ್ಬಿಡ್ದಾರು? 8 PM ಹಂಗೆ ಬತ್ತಾ ಒಂದು ಬಿಯರು. ಮಿಕ್ಸ್ ಹೊಡಿಬೇಡ ಕಣ, ಹೋಗ್ಬಿಡ್ತೀಯಾ? ನಿನಗೆ ಯಾಕೋ ಅವೆಲ್ಲ? ಇವತ್ತು ಎಲ್ರಿಗೂ 1 ರೌಂಡು ಕೂಳೆನೆ. ಸರಿ ಬಿಡಾಯ್ತು. ಅಲ್ಕ ನನ್ನ ಮಗ ಫೋನ್ ಕಟ್ ಮಾಡ್ಬಿಟ್ಟ. ಫಸ್ಟು ಈ ನನ್ನ ಮಗನ ಕೂಳೆ ಹಾಕ್ಬೇಕು. ಯಾವುದೇ ಒಂದು ಜಗಳ ಆಗಲಿ, ಆಡಿದ ತಕ್ಷಣ ಇಬ್ಬರು ಅದನ್ನು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬಿಟ್ರೆ ಅದೆಂಥದೇ ಸಂಬಂಧ ಆದರೂ ಪರ್ಮನೆಂಟಾಗಿ ಹಂಗೆ ಇರುತ್ತೆ. ಅದೇನೋ ನಿಜ ಬಿಡು ಮಚ್ಚ. ಅದೆಲ್ಲ ಇರಲಿ, 8 ಗಂಟೆ ಅಂದ್ಬಿಟ್ಟು 7 ಗಂಟೆಗೆ ಆ ಕಡೆ ಹಾಕಿದ್ಯಾ? ವಾಟ್ ಹ್ಯಾಪನ್? ಈ ಮೀನ್ರಿ ಬುಡ್ಡ ನನಗೆ ತಿಗಾವರ್ಸ್ಬಿಟ್ಟವನೇ, ಸುಮ್ಮನೆ ಬಿಟ್ಬಿಡ್ತೀವಾ? ಓ, ದಿಸ್ ಇಸ್ ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂ. ಎಸ್ ಮಚ್ಚ, ಇವಳು ಯಾರೋ ಮಸ್ತಾಗವಳೆ, ನಾಳೆ ಬೇರೆ ಮೀಟ್ ಮಾಡೋಣ ಅಂತ ಅವಳೆ. ಲೇ, ಇನ್ಸ್ಟಾಗ್ರಾಮಲ್ಲಿ ಫಿಗರ್ ನೋಡಿ ಫಿದಾ ಆಗ್ಬೇಡ, ಅದೆಲ್ಲ ರೀಲ್ ನಾಟ್ ರಿಯಲ್. ಅಲ್ಲೋ, ಚಡ್ಡಿ ಹಾಕೊಂಡೆಲ್ಲ ಫೋಟೋ ಶೂಟ್ ಮಾಡ್ಸವಳೆ, ಟ್ರೆಂಡಮ್ಮ. ಅದಕ್ಕೆ ನಾನು ಚಡ್ಡಿ ಹಾಕೊಂಡು ಫೋಟೋ ಶೂಟ್ ಮಾಡ್ಸೋಣ ಅಂತ ಇದ್ದೀನಿ. ಕಾಚ್ ಹಾಕೊಂಡು ಫೋಟೋ ಶೂಟ್ ಮಾಡಿಸು, ಇನ್ನ ಲೇ ಚೂಲಪ್ನೆ, ಈಗಿನ ಕಾಲದಲ್ಲಿ ಮೈ ತುಂಬಾ ಬಟ್ಟೆ ಹಾಕೋರೆ ಸಿಗಲ್ಲ ಕಣ, ಇನ್ ಮನ್ಸು ತುಂಬಾ ಲವ್ ಮಾಡೋರು ಸಿಗ್ತಾರೇನೋ? ಏ ಕುಟ್ ನನ್ನ ಮನೆ ಬಾಟ್ಲಿ ನೋಡ್ತಿದ್ದಂಗೆ ನಿಶಾ ಬಿಟ್ಟಿದ್ಯಲ್ಲೋ. ಅಮ್ಮ, ಇವತ್ತು ಅಡುಗೆ ಮಾಡಬೇಡ, ನಾನೆಲ್ಲ ಊಟ ಮಾಡ್ಕೊಂಡು ಬರ್ತೀನಿ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಏಯ್ ಬುಟ್ಟಂಗ್ ಚೂರು ಉಳಿಸ್ರೋ, ಇಲ್ಲಾಂದ್ರೆ ತಿಕ್ಕ ಹೊರ್ಕೊಂಡು ಬ್ಲಾಸ್ಟ್ ಆಗ್ಬಿಡ್ತೇನೆ. ನಾನೇ ಮಿಂಡ್ರಿ, ನನ್ಕಿನ್ನ ಮಿಂಡ್ರಿ, ನನ್ನೇ ಬಿಟ್ಬಿಟ್ಟು ಇದು ಮಾಡ್ಬಿಟ್ಟಾರಲ್ಲ. ಮಚ್ಚ, ನಾಳೆ ಪಾರ್ಕಲ್ಲಿ ಸ್ಪಾಟ್ ಫಿಕ್ಸ್ ಮಾಡೋಳು. ಬಂದ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಳಕ್ ಬಂದ. ಎಲ್ಲ ಮಿಂಡ್ರಿ ನನ್ನ ಮಕ್ಕಳು ಪಾಪು ಹುಡ್ದಿ ಕುಡ್ದು ಬಿಟ್ಟಾರಲ್ಲಪ್ಪ. ಲೇ ಬುಡ, ತಗೊಳ್ಳೋ ನಿಂದ 8 PM. ಸಾರಿ ಮಚ್ಚ, ಜೀವನದಲ್ಲಿ ಕಿಕ್ಕವರ್ಸ, ಇದಕ್ಕೋಸ್ಕರ ಬೆಳಗ್ಗೆ 1 ಲೋಟ ನೀರು ಕುಡ್ದಿಲ್ಲ. ಶಿಶಾ ನಾಳೆ ಫುಲ್ ಬೆಡ್ ರೆಸ್ಟ್. ಐ ಲವ್ ಯು ಮಚ್ಚ. ಮಗನ ಎದ್ದಾಳಪ್ಪ, 7 ಗಂಟೆ ಆಯ್ತು, ಎದ್ದು ಬೇಗ ಕಾಲೇಜಿಗೆ ರೆಡಿಯಪ್ಪ. ಹಾಂ, ಆಗಲಿ 7 ಗಂಟೆ ಆಗೋಯ್ತಲ್ಲಪ್ಪ. ಅಬ್ಬಾ, ರಾತ್ರಿ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 10 ನಿಮಿಷ ಮಲಗಿರ್ತೀವಿ, ನೋಡಿದ್ರೆ 10 ಅವರ್ ಆಗ್ಬಿಟ್ಟಿರುತ್ತೆ. ಅಮ್ಮ ಬರ್ತೀನಮ್ಮ, ಕಾಲೇಜ್ ಟೈಮ್ ಆಯಿತು, ಹೋಗ್ತೀನಿ. ಇವ ಸಂಕಷ್ಟಿ ಕಣ, ದೇವಸ್ಥಾನಕ್ಕೆ ಹೊರಟೋಗೋ.
ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇದೀಯಾ? ಆಯ್ತಮ್ಮ. ಪ್ರತಿ ತಿಂಗಳು ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀನಿ. ಆ ದೇವರು ಪ್ರಸಾದ ಬಿಟ್ಟು ಬೇರೆ ಏನು ಕೊಡ್ತಾ ಇಲ್ಲ. ದೇವ್ರೆ, ಎಂತೆಂಥ ಶೆಡೆ ಹೊಡೆ ನನ್ನ ಮಕ್ಳಿಗೆಲ್ಲ ಹುಡುಗಿರನ್ನ ಕೊಟ್ಟಿದ್ಯಾ. ನನ್ನಂಥ ಸ್ಮಾರ್ಟ್ ಡಿಸೆಂಟ್ ಫಿಲಗೆ ಅಟ್ಲೀಸ್ಟ್ ಅವರೇಜ್ ಆಗಿರೋ ಹುಡುಗಿನಾದ್ರು ಕೊಡಬಾರ್ದಾ? ಭಕ್ತ, ಸ್ವಾಮಿ, ಇದು ನಿಜವಾಗ್ಲೂ ನೀವೇನಾ? ಹೌದು ಭಕ್ತ, ಇದು ನಾನೇ. ಸ್ವಾಮಿ, ನಿನ್ನ ವಾಯ್ಸ್ ಕೇಳಿ ನನ್ನ ಜೀವನ ಪಾವನ ಆಯಿತು. ನಾನು ಕೇಳಿದ್ದು ವರ ನನಗೆ ಪ್ರಾಪ್ತಿ ಮಾಡಪ್ಪ. ಭಕ್ತ, ಚಿಂತಿಸಬೇಡ, ನಿನ್ನವರೆಗೆ ನಿನಗೆ ಪ್ರಾಪ್ತಿಯಾಗಲಿ. ಶೀಘ್ರಮೇವ ಕನ್ಯಾ ಪ್ರಾಪ್ತಿಲಸ್ತು. ಯಾವಾಗ ಸ್ವಾಮಿ? ಸ್ವಾಮಿ, ನೀನು ಅರ್ಧಂಬರ್ಧ ಹೇಳಿ ಎಸ್ಕೇಪ್ ಆಗ್ಬಿಟ್ಟ. ಹೋಗ್ಲಿ ಬಿಡು, ಕನ್ನೇನಾದರೂ ಪ್ರಾಪ್ತಿ ಮಾಡ್ದಲ್ಲ. ಥ್ಯಾಂಕ್ ಯು ದೇವ್ರೆ. ಅವರೇಜ್ ಆಗಿರೋ ಕೊಡಪ್ಪ ಅಂದರೆ ರಂಬೆ, ಊರ್ವಶಿ, ಮೇನಕಿ 3 ಜನಕ್ಕೂ ಮಕ್ಕಳಂಗಿರೋ ಕೊಟ್ಟಿದ್ಯಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ದೀಪ ಇಟ್ಕೊಂತೀರಾ? ಕೊಡಿ. ದೀಪ ಕೆಳಗಡೆ ಇಡಬಾರ್ದಂತೆ, ನಮ್ಮಮ್ಮ ಹೇಳಿದ್ರು. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ಸುಚಿತ್ರ. ನೀವು ನನ್ನ ಲೈಫಿಗೆ ಬಂದರೆ ವಿಚಿತ್ರ. ಏನ್ ಫುಲ್ ಅವ್ವಾ? ಅಧ್ವಾನ. ಇವಳನ್ನ ಹೆಂಗಾದ್ರೂ ರೆಡಿ ಮಾಡಿದ್ರೆ ನಮ್ಮ ಹುಡುಗರಿಗೆಲ್ಲ ಉಡ್ಸಿ ಓಡ್ ಬಾಗ್ಲು ಮಾಡ್ಬೋದು. ಸುಚಿತ್ರ. ಏನ್ ನಂಬರ್ ಬೇಕಾ? ನಿಮ್ಗೆ ಗೊತ್ತಾಯ್ತು ನನ್ನ ನಂಬರ್ ಕೇಳ್ತೀನಿ ಅಂತ? ಈ ಹುಡುಗರ ಬುದ್ಧಿ ನಾಯಿ ಬಾಲ 2 ಒಂದೇನೆ, ಯಾರು ಸರಿ ಮಾಡೋಕ್ಕಾಗಲ್ಲ. ಫೋನ್ ಕೊಡು. ಹುಷಾರು, ಕಣ್ಣೋಗ್ಬಿಡುತ್ತೆ. ತಗೋ, ನನ್ನ ನಂಬರ್ಗೆ ಮಿಸ್ ಕಾಲ್ ಕೊಟ್ಕೊಂಡಿದ್ದೀನಿ. ನೀನೇನು ಕಾಲ್ ಮಾಡಬೇಡ, ನಾನೇ ಕಾಲ್ ಮಾಡ್ತೀನಿ. ಯಾವಾಗ? ತುಂಬ ಬರ್ಗೆಟ್ಟಿದೆ ಅನ್ಸುತ್ತೆ. ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ. ಮಂಚಿನ ಬೆಲೆ ಅಂತ ಡ್ಯಾಮ್ ಲೋ ಸ್ವಾಮಿ, ಕಾಲೇಜ್ ರೋಡಲ್ಲೇ ಇದ್ದೀನಿ. ಅದೇನ್ ಕಿತ್ತಾಕತ್ತೀಯೋ ಕಿತ್ತಾಕೊಳ್ಳೋ. ಮಚ್ಚ, ಆ ದಿವ್ಯಾ ಮತ್ತೆ ನಂದೀಶ ಯಾವಾಗಿಂದ ಹೊಡಿತಾರೋ ಗೊತ್ತಿಲ್ಲ. ಯಾಕೋ ನನ್ಗೆ ಅವ್ರ ಮೇಲೆ ಫಸ್ಟೇ ಡೌಟ್ ಇತ್ತು ಮಚ್ಚ. ನೀನ್ ಯಾಕೆ ಅವ್ರನ್ನ ಅಬ್ಸರ್ವ್ ಮಾಡಕ್ ಹೋಗಿದ್ದೆ? ಹೊಡಿತಿದ್ದೆ ನಾನು ಮಚ್ಚ. ಇವತ್ತು ಮಾರ್ನಿಂಗ್ ಟೆಂಪಲ್ ಅಲ್ಲಿ ನಾನೊಂದು ಹುಡುಗಿನ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆ ತೊಳೆದ ನಿಜ ಹೇಳ್ರು, ಯಾರು ನಂಬಲ್ವಲ್ರು. ಮಚ್ಚ, ದಿವ್ಯಾ ನಂದಿಸ ಪಚಿಕ್. ಸುಚಿತ್ರ. ಹಲೋ, ಹೇಳು ಸುಚಿ. ಇವತ್ತು ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಬರ್ತೀಯಾ? ಈ ಬುಡ್ಡ ಬಯಸಿದ್ದು ಸುಚಿತ್ರ ವಿಚಿತ್ರ ಕೊಡ್ತಾ ಇರೋದು 2 ಒಂದೇ. 10 ನಿಮಿಷದಲ್ಲಿ ಇರ್ತೀನಿ. ಯೆಲ್ಲೋ ಕಲರ್ ಬಿಲ್ಡಿಂಗ್ ಅನ್ನಿದ್ಲಲ್ಲ, ಅದಾ? ಸುಚಿ. ಹಲೋ, ಹೇಳು ಸುಚಿ. ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ. ಗೇಟ್ ಸೌಂಡ್ ಮಾಡಬೇಡ, ಸೈಲೆಂಟಾಗಿ ಒಳಗಡೆ ಬಾ. ಸರಿ ಆಯ್ತು. ಎಸ್. ಅಯ್ಯೋ ಕಿತ್ತೋದ್ ಕಚಡ ನನ್ ಮಗ್ನೆ.
ಕಿಸ್ಕೊಟ್ರೆ ಏನೂ ಆಗಲ್ವಾ ಕಿಸ್ಕೊಟ್ರೆ ಏನೂ ಆಗಲ್ವಾ ಯೂಟ್ಯೂಬ್ ಅಲ್ಲಿ ನೋಡ್ತೀಯಾ ನಿನ್ ಬಾಯಿಗೆ ಮಣ್ಣಾಕ ಬುರ್ಕೆ ನನ್ ಮಕ್ಳು ಸವಾಸ ಮಾಡಿ ಬೆರ್ಕೆ ಆಟ ಆಡ್ತಾ ಇದ್ಯಾ ಎದ್ದೋಗು ದೇವಸ್ಥಾನ ಮಗನೇ ದೇವ್ರ ಫೋಟೋ ನೋಡೋಣ ಅಷ್ಟರಲ್ಲಿ ಪೊರ್ಕೆ ತಿನ್ಬಿಟ್ನಲ್ಲಪ್ಪ ಅಯ್ಯೋ ಇದೆಲ್ಲ ಕಂಚ ನಿಂದೊಂದು ಬಾಳ ಥೂ ಮಕ ನೋಡೋ ಮಕನ ಹೋಗ್ಲಿ ಬಿಡು ಸೆಲ್ಫ್ ಲವ್ ಆದ್ರೂ ಮಾಡೋಣ. ಹಲೋ ಪಾರ್ಕ್ ಹತ್ರ ಇದ್ದೀನಿ ಬಾರೋ. ಹಾಂ ಬರ್ತೀನಿ. ಹಲೋ. ಸೂರ್ಯ, ನಾಳೆ ನಮ್ಮಪ್ಪ ಮನೇಲಿ ಇರಲ್ಲ, ಆಚೆ ಹೋಗ್ತಿದ್ದಾರೆ. ಆಯ್ತಲ್ಲ ಹಬ್ಬ. ಸರಿ ಆಯ್ತು, ಒಂದು ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಡ್ರೈವ್? ಸರಿ ಆಯ್ತು, ಆದ್ರೆ ಬೇಗ ಬರ್ಬೇಕು ಆಯ್ತಾ? ಮತ್ತೆ ಮೀಟ್ರಪ್ಪ. ಮೀಟ್ರ್ ಇಲ್ಲ ಅಂದ್ರೆ ಯಾಕೆ ಬರಕ್ ಹೋಯ್ತ್ಯಾ? ಮನೇಲಿ ಇದ್ಬಿಡು. ನಂಗೋಸ್ಕರ ಸ್ವಲ್ಪನೂ ಟೈಮ್ ಕೊಡಕ್ಕಾಗಲ್ವೇನಾ? ಆಯ್ತು ಬಿಡು, ಕರ್ಕೊಂಡು ಹೋಯ್ತೀನಿ. ಮತ್ತೆ ನನ್ಗೆ ಅಲ್ಲೋದ್ಮೇಲೆ ಕೂಳೆ ಕೊಡಬಾರ್ದು. ಬಾ, ಇವನಿಗೆ ನನ್ ಕಂಡ ತಕ್ಷಣ ಅದೇನಾಗುತ್ತೋ ಗೊತ್ತಿಲ್ಲ. ಥೂ, ಆ ಪ್ಲೇಸ್ ಏನ್ ಮಸ್ತಾಗಿತ್ತಲ್ಲ. ಸೂರ್ಯ, ನಿಲ್ಸು ಬೇಗ. ಯಾಕೆ? ನಾನು ಫಸ್ಟೇ ಹೇಳ್ತಿದ್ದೇನೆ ನನ್ಗೆ ಅಲ್ಲೋದ್ಮೇಲೆ ಕೂಳೆ ಕೊಡ್ಬೇಡ ಅಂತ. ನಿಂಗೊಂದು ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಅಲ್ವಾ? ಯಾವಾಗ್ಲೂ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಾ. ಸರಿ ಬಿಡು, ಹೋಗ್ತೀನಿ. ಐಶಾ, ಒಂದೇ ನಿಮಿಷ ನಿಂತ್ಕೊಳ್ಳೆ. ಇವಾಗ ನಾನು ನೀನು ಒಂದು ಗೇಮ್ ಆಡೋಣ. ನೀನ್ ಅರ್ಧ ಡೈಲಾಗು, ನಾನು ಅರ್ಧ ಡೈಲಾಗು. ಮಜ್ಜಿ, ನಿಂಗೆ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತೀನಿ ಕಣ. ಕೂದಲು ಹಿಡ್ಕೊಬೇಡ ಬಿಡೆ. ಸಾರಿ ಆಯ್ತಾ? ಹಿಂಗೋಗಿ ಹಿಂಗ್ ಬರ್ತೀನಿ. ಹೋಯ್ತಾ ಇರು, ಕಣ್ಸ್ಕೊಂಬೇಡ. ಪ್ಲೀಸ್ ಬಿಟ್ಬಿಡಿ ನನ್ನ. ಬಿಡಿ ನನ್ನ. ಸೂರ್ಯ, ಪ್ಲೀಸ್ ಬಿಟ್ಬಿಡಿ ನನ್ನ. ಯಾಕೆ ಕಟ್ ಹಾಕಿದ್ದೀರಾ? ಬಿಡಿ ನನ್ನ. ನಿಂಗೂ ಬೇಡ, ನಿಂಗೂ ಬೇಡ. ಸಾಯಿಸ್ಬಿಟ್ಟ. ಐಶಾ, ಆಗೋದೆಲ್ಲ ಒಳ್ಳೇದಕ್ಕೆ ಸೂರ್ಯ. ಯಾವಾಗ್ಲೂ ಕೋಪ ಮೂಗಿನ ತುದಿ ಮೇಲೆ ಇರುತ್ತಲ್ವಾ? ನೀನ್ ಕೂತಿದ್ಯಾ. ಸರಿ ಬಿಡು, ಹೋಗ್ತೀನಿ. ಕುಡಿರಲ್ಲ ಎಲ್ಲೇ.
ಮಚ್ಚ ಫಲಪ್ಪನ್ ಸಾಯಿಸೇಬಿಟ್ಟು ಅನ್ಕೊಣೋ. ಸರ್ ಕಾಫಿ ಕೊಡೋ. ನೋ ಮಧು ಸರ್ ಹಾಂ ಸರ್. ಇವರಿಬ್ಬರು ನಂಬರ್ ಇಸ್ಕೊಡೋ. ಓಕೆ ಸರ್. ಮತ್ತೆ ನಾನು ಫೋನ್ ಮಾಡೋವರೆಗೂ ನಾನು ಕಣ್ಣಿಗೆ ಕಾಣಿಸ್ಕೋಬೇಡಿ, ಗೊತ್ತಾಯ್ತಾ? ಹೋಗೇನೆ ಹೀರೋ ಏನಕ್ಕೋ ಸಾಯಿಸಿದೆ. ಇಷ್ಟು ಮಗ ನೀನು ಟ್ವಿಸ್ಟಿಗೆ ನಾನು ಎಲ್ಲ ಒಂದ್ಸತಿ ಅಷ್ಟೇ.